ಸಿಗ್ತಾ ಇದೆ. ಮಾತುಕತೆ ವಿಫಲ, ಇರಾನ್ ಸರ್ವನಾಶಕ್ಕೆ ಶುರುವಾಯ್ತಾ ಕ್ಷಣಗಣನೆ. ಅಮೆರಿಕ ಷರತ್ತುಗಳನ್ನ ಬಿಲ್ಕುಲ್ ಒಪ್ಪದ ಖಮೇನಿ ಪಡೆ. ಇಂದಿನಿಂದಲೇ ಮತ್ತೆ ಕೊಲ್ಲಿ ಸಮರ ಭೂಮಿಯಲ್ಲಿ ಶುರುವಾಗುತ್ತಾ ಆರ್ಭಟ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿಶ್ವ ಭೂಪಟದಿಂದಲೇ ಇರಾನ್ ಅಳಿಸಿ ಹಾಕುತ್ತಾ ಅಮೆರಿಕ. ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಈಗ ಕೆರಳಿದ್ದಾರೆ. ಇರಾನ್ ವಿರುದ್ಧ ಹಿಂದೆಂದಿಗಿಂತಲೂ ಕೂಡ ಯುದ್ಧ ತೀವ್ರವಾಗುತ್ತಾ ಮಾತುಕತೆ ವಿಫಲವಾಗಿದೆ. ಇರಾನ್ ಸರ್ವನಾಶಕ್ಕೆ ಶುರುವಾಯ್ತಾ ಕ್ಷಣಗಣನೆ. ಅಮೆರಿಕ ಷರತ್ತುಗಳನ್ನ ಬಿಲ್ಕುಲ್ ಒಪ್ಪದ ಖಮೇನಿ ಪಡೆ. ಅಮೆರಿಕ ಏನು ಷರತ್ತುಗಳನ್ನ ಹಾಕಿತ್ತು, ಈಗ ಖಮೇನಿ ಪಡೆ ಅದು ಯಾವುದಕ್ಕೂ ಕೂಡ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಹೀಗಾಗಿ ಯುದ್ಧ ಮತ್ತಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ. ಸರ್, ಈಗ ನೋಡಿ, ಕೊಲ್ಲಿ ಸಮರಾಂಗಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆ ನಡೀತು. ಆ ಸಭೆ ಈಗ ವಿಫಲವಾಗಿರೋದು. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಷರತ್ತುಗಳನ್ನ ಮುಂದಿಟ್ಟಿದ್ರು, ಕೆಲವು ಷರತ್ತುಗಳನ್ನ. ಆ ಷರತ್ತುಗಳಿಗೆ ಇದೀಗ ಇರಾನ್ ಬಿಲ್ಕುಲ್ ಆಗಿ ಒಪ್ಪಿಲ್ಲ. ಯಾವುದೇ ಕಾರಣಕ್ಕೂ ಈ ಷರತ್ತುಗಳಿಗೆ ನಮಗೆ ಒಪ್ಪಿಗೆ ಇಲ್ಲ, ನಾವು ಟ್ಯಾಕ್ಸ್ ಅನ್ನ ಹಾಕೇ ಹಾಕ್ತೀವಿ, ಹಾರ್ಮುಜ್ ಜಲಸಂಧಿಯಲ್ಲಿ ಏನು ಶಿಪ್ಗಳು ಹೋಗುತ್ತೆ ಅದರ ಮೇಲೆ ಟ್ಯಾಕ್ಸ್ ಅನ್ನು ವಿಧಿಸ್ತೀವಿ ಅಂತ ಖಡಾಖಂಡಿತವಾಗಿ ಹೇಳಿರೋದು. ಹೀಗಾಗಿ ಅಮೆರಿಕ ಅಧ್ಯಕ್ಷ ಮತ್ತಷ್ಟು ಯುದ್ಧವನ್ನ ತೀವ್ರಗೊಳಿಸುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಕನೆಕ್ಟ್ ಇದ್ದಾರೆ ಗಿರೀಶ್ ಲಿಂಗಣ್ಣ ಅವರು. ಸರ್, ಈಗ ಸಂಧಾನ ಸಭೆ ವಿಫಲವಾಗಿರೋದು, ಮತ್ತೆ ಈಗ ಆರಂಭದಿಂದಲೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ರು ಯುದ್ಧವನ್ನ ಮತ್ತಷ್ಟು ತೀವ್ರಗೊಳಿಸ್ತೀವಿ, ಇದಕ್ಕಿಂತ ಭಯಾನಕವಾಗಿರುತ್ತೆ ಅಂತ ಹೇಳ್ತಾ ಇದ್ರು, ಎಚ್ಚರಿಕೆ ಕೊಡ್ತಾ ಇದ್ರು. ಹೌದು ನೋಡಿ, ಈಗ ಯುದ್ಧ ಮಾಡಕ್ಕೆ ಇಸ್ರೇಲ್ ಅವರು ರೆಡಿ ಇದ್ದಾರೆ, ಇವರು ಅದನ್ನ ಪಂಪ್ ಮಾಡಕ್ಕೆ ಇವ್ರು ರೆಡಿ ಇದ್ದಾರೆ. ನನಗೆ ಅನ್ಸೋ ಪ್ರಕಾರ ಇವ್ರು ಆಗ್ಲೇ ಸುಮಾರು ಬಿಲ್ಡಪ್ ಮಾಡಿದ್ದಾರೆ ಸುತ್ತಮುತ್ತಲು. ಮತ್ತೆ ಈಗ 2 ವಾರ ಟೈಮಲ್ಲಿ ಅವ್ರಿಗೆ 3ನೇ ಏರ್ ಕ್ರಾಫ್ಟ್ ಕ್ಯಾರಿಯರ್ ಮತ್ತೆ ಜನಗಳನ್ನ ಏನ್ ಕಳಿಸ್ಬೇಕು ಎಲ್ಲಾರನ್ನು ಕಳಿಸ್ತಾ ಇದ್ದಾರೆ. ಒಂದಾಗತ್ಲು ಅದು ಸುತ್ತಲೂ ಬಿಗಿ ಮಾಡ್ತಾ ಇದ್ದಾರೆ. ಸೊ ದಾಳಿ ಮಾಡೋ ಸಂಭವ ಇರುತ್ತೆ, ಬಟ್ ಆದಷ್ಟು ನನಗೆ ಪ್ರಕಾರ ಈ 2 ವಾರದಲ್ಲಿ ಯಾವುದೋ ಒಂದು ಅಂತ್ಯಕ್ಕೆ ಬರ್ತಾರೆ ಇವರು. ಯಾಕಂದ್ರೆ ಅಮೆರಿಕದು ಮುಂದಿನ ಚುನಾವಣೆ, ಟ್ರಂಪ್ ರೇಟಿಂಗ್ ಅದೆಲ್ಲ ತಗೊಂಡ್ರೆ, ಮತ್ತೆ ಅಲ್ಲಿರೋ ಇನ್ಫ್ಲೇಷನ್ ಮತ್ತೆ ಅಲ್ಲಿ ಆಗುತ್ತಾ ಇರುವಂತ ಖರ್ಚು ವೆಚ್ಚಗಳೆಲ್ಲ ನೋಡಿದ್ರೆ ಎಲ್ಲೋ ಇವ್ರನ್ನ ಒಪ್ಪಿಸಿ ಯಾವುದೋ 1-2 ಪಾಯಿಂಟ್ ಅಲ್ಲಿ ಇನ್ನೂ 2 ವಾರಗಳ ಕಾಲ ಇನ್ನು ಇರೋದ್ರಿಂದ 2 ವಾರದಲ್ಲಿ 3-4 ದಿವಸ 2-3 ದಿವಸ ಹೋಯ್ತು ಅಂತ ಇಟ್ಕೊಂಡ್ರು ಇನ್ನೂ ಟೈಮ್ ಇದೆ, ಇನ್ನು 10 days ಅಲ್ಲಿ ಯಾವುದೋ ಒಂದು ಹಂತಕ್ಕೆ ಬರ್ತಾರೆ ಅಂತ ನನಗೆ ಅನ್ಸುತ್ತೆ. ಒಂದು ಕದನ ವಿರಾಮ, ಅಟ್ಲೀಸ್ಟ್ ವಿರಾಮ ಅಂತ ಹೇಳಕ್ ಆಗಲ್ಲ, ಒಂದು ಇಂಟರ್ವಲ್ ತರ ಕೊಟ್ಟು ಮತ್ತೆ ಶುರು ಆಗತ್ತಿದು. ಸೊ ಈ ಒಂದು ಇಂಟರ್ವಲ್ ತಗೊಳಕ್ಕೋಸ್ಕರ ಆದ್ರೂ ನನಗನ್ಸುತ್ತೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಎಲ್ಲೋ ಒಂದ್ ಕಡೆ ಒಪ್ಕೋತಾರೆ ಟೋಲ್ ಇದಕ್ಕೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಅವ್ರು ಕೇಳ್ತಾ ಇರೋದು $1 ಬ್ಯಾರಲ್ಗೆ $1 ಅಂತ ಕೇಳ್ತಾ ಇದ್ದಾರೆ. ಸೊ $1 ಬ್ಯಾರಲ್ಗೆ $1 ಏನು ಅತಿ ಹೆಚ್ಚು ಗಲ್ಫ್ ಮೇಲೂ ಒತ್ತಡ ಬೀಳಲ್ಲ, ಇಲ್ಲ ಅತಿ ಹೆಚ್ಚು ಗ್ರಾಹಕರ ಮೇಲೂ ಅಷ್ಟು ಒತ್ತಡ ಬೀಳಲ್ಲ. ಬಟ್ ಇದೇನಾಗುತ್ತೆ ಅಂದ್ರೆ ಇದೊಂದು ಪ್ರೆಸಿಡೆನ್ಸ್ ಏನಾಗುತ್ತೆ, ಎಲ್ಲಾ ಕಡೆ ಎಲ್ಲೆಲ್ಲಿ ಸ್ಟ್ರೈಟ್ಸ್ ಗಳಿದಾವೋ ಎಲ್ಲಾರು ಶುರು ಮಾಡ್ಬಿಡ್ತಾರೆ ಅನ್ನೋ ಭಯನೂ ಅಮೆರಿಕ ಆಗಿದೆ. ಯಾಕಂದ್ರೆ ಇದು ಒಂದೇ ಸ್ಟ್ರೈಟ್ ಅಲ್ಲ, ಈ ತರ ಅನೇಕ ಚೌಕ್ ಪಾಯಿಂಟ್ ವಿಶ್ವಾದ್ಯಂತ ಇದಾವೆ. ಅವ್ರ ಪಕ್ಕದಲ್ಲಿರೋ ದೇಶಗಳೆಲ್ಲ ಶುರು ಮಾಡ್ಬಿಟ್ರೆ ಈ ತರ ಎಲ್ಲೋ ಒಂದ್ ಕಡೆ ಇಡೀ ಎಕನಾಮಿ ಮೇಲೆ ಒತ್ತಡ ಬೀಳ್ಬೋದು ಅನ್ನೋ ಭಯನೂ ಇದೆ. ಸೊ ಟ್ರಂಪ್ ಏನ್ ಅನ್ಸುತ್ತೆ ಅಂದ್ರೆ ಈ ಒಂದು ಓಪನ್ ಮಾಡಿಸ್ಬಿಟ್ಟು ಈ ಒಂದು ಟೋಲ್ ಟ್ಯಾಕ್ಸ್ ಏನಿದೆಯೋ ಅದು ಬೇರೆಯವ್ರಿಗೆ ಯಾರ್ಯಾರು ಅದ್ರ ಮೂಲಕ ಶಿಪ್ ಲಾಭ ಪಡಿತಾ ಇದಾರೋ ಅನೇಕ ದೇಶಗಳು ಅವ್ರಗಳನ್ನ ಮಾತುಕತೆಗೆ ಬಿಟ್ಬಿಟ್ಟು ಇದೊಂದು ಪಾಯಿಂಟ್ ಇಂದ ಟ್ರಂಪ್ ಆಚೆ ಬರ್ಬೋದು ಅಂತ ನನಗೆ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಅಮೆರಿಕ ಹೇಳ್ತಾ ಇದೆ ನಮ್ಗೇನು ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ನಮ್ಗೇನು ಯೂಸ್ ಇಲ್ಲ, ಯಾಕಂದ್ರೆ ನಮ್ಗೇನು ಬರ್ತಾನೂ ಇಲ್ಲ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ. ಯಾರಿದನ್ನ ಲಾಭ ಪಡಿತಾ ಇರೋದು ವೆಸ್ಟ್ ಏಷ್ಯಾ ಲಾಭ, ಈ ಭಾರತ, ಚೈನಾ, ಈ ಕಡೆ ಈ ತರ ಏಷ್ಯನ್ ಕಂಟ್ರೀಸ್, ಆ ಕಡೆ ಯುರೋಪಿಯನ್ ಕಂಟ್ರೀಸ್. ಯಾರ್ಯಾರು ಲಾಭ ಪಡಿತಾ ಇದಾರೋ ಚೈನಾ ಲಾಭ ಪಡಿತಾ ಇದೆ, ಇಂಥವ್ರ ಯಾರ್ಯಾರು ಲಾಭ ಪಡಿತಾ ಇದಾರೋ ಅವರೆಲ್ಲ ಕೂತ್ಕೊಂಡು ಈ ಟೋಲ್ ಟ್ಯಾಕ್ಸ್ ಬಗ್ಗೆ ಮಾತಾಡಿ ಅಂತ ಈ ತರ ತಲೆ ಕಟ್ಬಿಟ್ಟು ಟ್ರಂಪ್ ಆಚೆ ಬರ್ಬಹುದು ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ಅವನಿಗೊಂದು ಇಂಟರ್ವಲ್ ಬೇಕೇ ಬೇಕೀಗ. ಇಂಟರ್ವಲ್ ಕೊಡದೇನೆ ಟ್ರಂಪ್ನ ಅಸ್ತಿತ್ವಕ್ಕೆ ಪ್ರಾಬ್ಲಮ್ ಆಗುತ್ತೆ ಪ್ರೆಸಿಡೆಂಟ್ಶಿಪ್ಗೆ ಅಲ್ಲಿ ಅಮೆರಿಕಾದಲ್ಲಿ. ಸೊ ನನಗೆ ಅನ್ಸೋ ಪ್ರಕಾರ ಈ ತರ ಆಗ್ಬೋದು ಮುಂದಿನ ದಿನಗಳಲ್ಲಿ. ಮತ್ತೆ ಒಂದೇ ಮಾತುಕತೆಯಲ್ಲಿ ಇದಕ್ಕೆಲ್ಲ ಬಂದ್ಬಿಡ್ತಿತ್ತು ಪಾಯಿಂಟ್ಸ್ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ.
ಯಾಕಂದ್ರೆ ಇದು ಡಿಪ್ಲೊಮ್ಯಾಟಿಕ್ ಟಾಕ್ಸ್. ಇದೇನು 8 ಅವರಲ್ಲಿ ಮಾತುಕತೆ ಮುಗಿದೋಗುತ್ತೆ, 10 ಅವರಲ್ಲಿ ಮುಗಿದೋಗುತ್ತೆ ಅನ್ನೋದು ಆ ತರ ಅನ್ಕೊಳ್ಳೂಬಾರ್ದು. ಯಾಕಂದ್ರೆ ಇದು ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಯಾವಾಗ್ಲೂ ಹಿಂಗೇನೆ, ಅದು ಅನೇಕ ದಿನಗಳ ಕಾಲ ನಡೀತಾನೆ ಇರುತ್ತೆ. ಕೆಲವು ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ ಸಡಲಿಸಬಹುದು. ಯಾವುದು ಇರಾನು ಸಡಲಿಸ್ಬೇಕಾಗತ್ತೆ, ಅಮೆರಿಕಾನು ಸಡಲಿಸ್ಬೇಕಾಗತ್ತೆ. ಸೊ ಅದ್ ನೋಡೋಣ, 2 ವಾರ ಟೈಮ್ ಇರೋದ್ರಿಂದ ಇನ್ನೇನಾರ ಹೆಚ್ಚಿಗೆ ಪ್ರೋಗ್ರೆಸ್ ಆಗ್ಬೋದು ಅಂತ ನೋಡೋಣ. ಬಟ್ ಅಷ್ಟರಲ್ಲಿ ಅಮೆರಿಕಾಗೂ ವಿಶ್ರಾಂತಿ ಬೇಕು. ಅವರು ಸ್ಟಾಕ್ ಪೈಲ್ಸ್ ಖಾಲಿ ಆಗಿದಾವೆ, ಇರಾನ್ಗೂ ಸ್ಟಾಕ್ ಪೈಲ್ಸ್ ಖಾಲಿ ಆಗಿದಾವೆ, ಅವರು ಸುಸ್ತಾಗಿದ್ದಾರೆ. ಸೊ ಅವರು ಅದನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಮತ್ತೆ ಅಮೆರಿಕಾದವರು ರೆಡಿ ಮಾಡ್ಕೊಳಕ್ಕೆ ಕೆಲವು ಕಾಲ ಬೇಕು. ಸೊ ಇದಾದ್ಮೇಲೆ ಮತ್ತೆ ಎಂದಿನಂತೆ ಯುದ್ಧ ಕಂಟಿನ್ಯೂ ಆಗೇ ಆಗತ್ತಿದೆ. ನೋಡಿ ಹೆಂಗೆ ಇರಾನ್ ರಷ್ಯಾ ಯುಕ್ರೇನ್ ಮಧ್ಯೆ ಎಲ್ಲಿ ನಿಂತೋಗಿದೆ, 4 ವರ್ಷದಿಂದ ಇನ್ನು ನಡೀತಾನೆ ಇದೆ. ಪುಟಿನ್ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ರು ಅದೇನು ಯಾವುದು ನೀವು ಪ್ರೋಗ್ರೆಸ್ ಕಾಣಲಿಲ್ಲ. ಸೊ ಅದು ನಡೀತಾನೆ ಇದೆ. ಎಲ್ಲೋ ಒಂದ್ ಕಡೆ ಸಡಲಿಸ್ತಾರೆ, ಯಾವಾಗ ಸಡಲಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ಕೆ. ನೋಡಿ, ಒಂದು ಈಗ ಅಣ್ವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಾತುಕತೆ ಸಂಧಾನ ಸಭೆ ಈಗ ಮುರಿದು ಬಿದ್ದಿರೋದು. ಅದರ ಜೊತೆಗೆ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ತೀವ್ರಗೊಳಿಸುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಕನೆಕ್ಟ್ ಇದ್ದಾರೆ ಗಿರೀಶ್ ಲಿಂಗಣ್ಣ ಅವರು. ಸರ್, ಈಗ ಸಂಧಾನ ಸಭೆ ವಿಫಲವಾಗಿರೋದು, ಮತ್ತೆ ಈಗ ಆರಂಭದಿಂದಲೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ರು ಯುದ್ಧವನ್ನ ಮತ್ತಷ್ಟು ತೀವ್ರಗೊಳಿಸ್ತೀವಿ, ಇದಕ್ಕಿಂತ ಭಯಾನಕವಾಗಿರುತ್ತೆ ಅಂತ ಹೇಳ್ತಾ ಇದ್ರು, ಎಚ್ಚರಿಕೆ ಕೊಡ್ತಾ ಇದ್ರು. ಹೌದು ನೋಡಿ, ಈಗ ಯುದ್ಧ ಮಾಡಕ್ಕೆ ಇಸ್ರೇಲ್ ಅವ್ರು ರೆಡಿ ಇದ್ದಾರೆ. ಇವರು ಅದನ್ನ ಪಂಪ್ ಮಾಡಕ್ಕೆ ಇವ್ರು ರೆಡಿ ಇದ್ದಾರೆ. ನನಗೆ ಅನ್ಸೋ ಪ್ರಕಾರ ಇವ್ರು ಆಗ್ಲೇ ಸುಮಾರು ಬಿಲ್ಡಪ್ ಮಾಡಿದ್ದಾರೆ ಸುತ್ತಮುತ್ತಲು. ಮತ್ತೆ ಈಗ 2 ವಾರ ಟೈಮಲ್ಲಿ ಅವ್ರಿಗೆ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತೆ ಜನಗಳನ್ನ ಏನ್ ಕಳಿಸ್ಬೇಕು ಎಲ್ಲಾರನ್ನು ಕಳಿಸ್ತಾ ಇದ್ದಾರೆ. ಒಂದಾಗತ್ಲು ಒಂದು ಅದು ಸುತ್ತಲೂ ಬಿಗಿ ಮಾಡ್ತಾ ಇದ್ದಾರೆ. ಸೊ ದಾಳಿ ಮಾಡೋ ಸಂಭವ ಇರುತ್ತೆ. ಬಟ್ ಆದಷ್ಟು ನನಗೆ ಪ್ರಕಾರ ಈ 2 ವಾರದಲ್ಲಿ ಯಾವುದೋ ಒಂದು ಅಂತ್ಯಕ್ಕೆ ಬರ್ತಾರೆ ಇವರು. ಯಾಕಂದ್ರೆ ಅಮೆರಿಕದು ಮುಂದಿನ ಚುನಾವಣೆ, ಟ್ರಂಪ್ ರೇಟಿಂಗ್ ಅದೆಲ್ಲ ತಗೊಂಡ್ರೆ ಮತ್ತೆ ಅಲ್ಲಿರೋ ಇನ್ಫ್ಲೇಷನ್ ಮತ್ತೆ ಅಲ್ಲಿ ಆಗುತ್ತಾ ಇರುವಂತ ಖರ್ಚು ವೆಚ್ಚಗಳೆಲ್ಲ ನೋಡಿದ್ರೆ ಎಲ್ಲೋ ಇವ್ರನ್ನ ಒಪ್ಪಿಸಿ ಯಾವುದೋ 1-2 ಪಾಯಿಂಟ್ ಅಲ್ಲಿ ಇನ್ನೂ 2 ವಾರಗಳ ಕಾಲ ಇನ್ನು ಇರೋದ್ರಿಂದ 2 ವಾರದಲ್ಲಿ 3-4 ದಿವಸ 2-3 ದಿವಸ ಹೋಯ್ತು ಅಂತ ಇಟ್ಕೊಂಡ್ರು ಇನ್ನೂ ಟೈಮ್ ಇದೆ. ಇನ್ನು 10 days ಅಲ್ಲಿ ಯಾವುದೋ ಒಂದು ಹಂತಕ್ಕೆ ಬರ್ತಾರೆ ಅಂತ ನನಗೆ ಅನ್ಸುತ್ತೆ. ಒಂದು ಕದನ ವಿರಾಮ, ಅಟ್ಲೀಸ್ಟ್ ವಿರಾಮ ಅಂತ ಹೇಳಕ್ ಆಗಲ್ಲ, ಒಂದು ಇಂಟರ್ವಲ್ ತರ ಕೊಟ್ಟು ಮತ್ತೆ ಶುರು ಆಗತ್ತಿದು. ಸೊ ಈ ಒಂದು ಇಂಟರ್ವಲ್ ತಗೊಳಕ್ಕೋಸ್ಕರ ಆದ್ರೂ ನನಗನ್ಸುತ್ತೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಎಲ್ಲೋ ಒಂದ್ ಕಡೆ ಒಪ್ಕೋತಾರೆ ಟೋಲ್ ಇದಕ್ಕೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಅವ್ರು ಕೇಳ್ತಾ ಇರೋದು $1 ಬ್ಯಾರಲ್ಗೆ $1 ಅಂತ ಕೇಳ್ತಾ ಇದ್ದಾರೆ. ಸೊ $1 ಬ್ಯಾರಲ್ಗೆ $1 ಏನು ಅತಿ ಹೆಚ್ಚು ಗಲ್ಫ್ ಮೇಲೂ ಒತ್ತಡ ಬೀಳಲ್ಲ, ಇಲ್ಲ ಅತಿ ಹೆಚ್ಚು ಗ್ರಾಹಕರ ಮೇಲೂ ಅಷ್ಟು ಒತ್ತಡ ಬೀಳಲ್ಲ. ಬಟ್ ಇದೇನಾಗುತ್ತೆ ಅಂದ್ರೆ ಇದೊಂದು ಪ್ರೆಸಿಡೆಂಟ್ ಏನಾಗುತ್ತೆ, ಎಲ್ಲಾ ಕಡೆ ಎಲ್ಲೆಲ್ಲಿ ಸ್ಟ್ರೈಟ್ಸ್ ಗಳಿದಾವೋ ಎಲ್ಲಾರು ಶುರು ಮಾಡ್ಬಿಡ್ತಾರೆ ಅನ್ನೋ ಭಯನೂ ಅಮೆರಿಕ ಆಗಿದೆ. ಯಾಕಂದ್ರೆ ಇದು ಒಂದೇ ಸ್ಟ್ರೈಟ್ ಅಲ್ಲ, ಈ ತರ ಅನೇಕ ಚೌಕ್ ಪಾಯಿಂಟ್ ವಿಶ್ವಾದ್ಯಂತ ಇದಾವೆ. ಅವ್ರ ಪಕ್ಕದಲ್ಲಿರೋ ದೇಶಗಳೆಲ್ಲ ಶುರು ಮಾಡ್ಬಿಟ್ರೆ ಈ ತರ ಎಲ್ಲೋ ಒಂದ್ ಕಡೆ ಇಡೀ ಎಕನಾಮಿ ಮೇಲೆ ಒತ್ತಡ ಬೀಳ್ಬೋದು ಅನ್ನೋ ಭಯನೂ ಇದೆ. ಸೊ ಟ್ರಂಪ್ ಏನ್ ಅನ್ಸುತ್ತೆ ಅಂದ್ರೆ ಈ ಒಂದು ಓಪನ್ ಮಾಡಿಸ್ಬಿಟ್ಟು ಈ ಒಂದು ಟೋಲ್ ಟ್ಯಾಕ್ಸ್ ಏನಿದೆಯೋ ಅದು ಬೇರೆಯವ್ರಿಗೆ ಯಾರ್ಯಾರು ಅದ್ರ ಮೂಲಕ ಶಿಪ್ ಲಾಭ ಪಡಿತಾ ಇದಾರೋ ಅನೇಕ ದೇಶಗಳು ಅವ್ರಗಳನ್ನ ಮಾತುಕತೆಗೆ ಬಿಟ್ಬಿಟ್ಟು ಇದೊಂದು ಪಾಯಿಂಟ್ ಇಂದ ಟ್ರಂಪ್ ಆಚೆ ಬರ್ಬೋದು ಅಂತ ನನಗೆ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಅಮೆರಿಕ ಹೇಳ್ತಾ ಇದೆ ನಮ್ಗೇನು ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ನಮ್ಗೇನು ಯೂಸ್ ಇಲ್ಲ, ಯಾಕಂದ್ರೆ ನಮ್ಗೇನು ಬರ್ತಾನೂ ಇಲ್ಲ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ. ಯಾರಿದನ್ನ ಲಾಭ ಪಡಿತಾ ಇರೋದು ವೆಸ್ಟ್ ಏಷ್ಯಾ ಲಾಭ, ಈ ಭಾರತ, ಚೈನಾ, ಈ ಕಡೆ ಈ ತರ ಏಷ್ಯನ್ ಕಂಟ್ರೀಸ್, ಆ ಕಡೆ ಯುರೋಪಿಯನ್ ಕಂಟ್ರೀಸ್. ಯಾರ್ಯಾರು ಲಾಭ ಪಡಿತಾ ಇದಾರೋ ಚೈನಾ ಲಾಭ ಪಡಿತಾ ಇದೆ. ಇಂಥವ್ರ ಯಾರ್ಯಾರು ಲಾಭ ಪಡಿತಾ ಇದಾರೋ ಅವರೆಲ್ಲ ಕೂತ್ಕೊಂಡು ಈ ಟೋಲ್ ಟ್ಯಾಕ್ಸ್ ಬಗ್ಗೆ ಮಾತಾಡಿ ಅಂತ ಈ ತರ ತಲೆ ಕಟ್ಬಿಟ್ಟು ಟ್ರಂಪ್ ಆಚೆ ಬರ್ಬಹುದು ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ಅವನಿಗೊಂದು ಇಂಟರ್ವಲ್ ಬೇಕೇ ಬೇಕೀಗ. ಇಂಟರ್ವಲ್ ಕೊಡದೇನೆ ಟ್ರಂಪ್ನ ಅಸ್ತಿತ್ವಕ್ಕೆ ಪ್ರಾಬ್ಲಮ್ ಆಗುತ್ತೆ ಪ್ರೆಸಿಡೆಂಟ್ಶಿಪ್ಗೆ ಅಲ್ಲಿ ಅಮೆರಿಕಾದಲ್ಲಿ. ಸೊ ನನಗೆ ಅನ್ಸೋ ಪ್ರಕಾರ ಈ ತರ ಆಗ್ಬೋದು ಮುಂದಿನ ದಿನಗಳಲ್ಲಿ. ಮತ್ತೆ ಒಂದೇ ಮಾತುಕತೆಯಲ್ಲಿ ಇದಕ್ಕೆಲ್ಲ ಬಂದ್ಬಿಡ್ತಿತ್ತು ಪಾಯಿಂಟ್ಸ್ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ.
ಯಾಕಂದ್ರೆ ಇದು ಡಿಪ್ಲೊಮ್ಯಾಟಿಕ್ ಟಾಕ್ಸ್. ಇದೇನು 8 ಅವರಲ್ಲಿ ಮಾತುಕತೆ ಮುಗಿದೋಗುತ್ತೆ, 10 ಅವರಲ್ಲಿ ಮುಗಿದೋಗುತ್ತೆ ಅನ್ನೋದು ಆ ತರ ಅನ್ಕೊಳ್ಳೂಬಾರ್ದು. ಯಾಕಂದ್ರೆ ಇದು ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಯಾವಾಗ್ಲೂ ಹಿಂಗೇನೆ, ಅದು ಅನೇಕ ದಿನಗಳ ಕಾಲ ನಡೀತಾನೆ ಇರುತ್ತೆ. ಕೆಲವು ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ ಸಡಲಿಸಬಹುದು. ಯಾವುದು ಇರಾನು ಸಡಲಿಸ್ಬೇಕಾಗತ್ತೆ, ಅಮೆರಿಕಾನು ಸಡಲಿಸ್ಬೇಕಾಗತ್ತೆ. ಸೊ ಅದ್ ನೋಡೋಣ, 2 ವಾರ ಟೈಮ್ ಇರೋದ್ರಿಂದ ಇನ್ನೇನಾರ ಹೆಚ್ಚಿಗೆ ಪ್ರೋಗ್ರೆಸ್ ಆಗ್ಬೋದು ಅಂತ ನೋಡೋಣ. ಬಟ್ ಅಷ್ಟರಲ್ಲಿ ಅಮೆರಿಕಾಗೂ ವಿಶ್ರಾಂತಿ ಬೇಕು. ಅವರು ಸ್ಟಾಕ್ ಪೈಲ್ಸ್ ಖಾಲಿ ಆಗಿದಾವೆ, ಇರಾನ್ಗೂ ಸ್ಟಾಕ್ ಪೈಲ್ಸ್ ಖಾಲಿ ಆಗಿದಾವೆ, ಅವರು ಸುಸ್ತಾಗಿದ್ದಾರೆ. ಸೊ ಅವರು ಅದನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಮತ್ತೆ ಅಮೆರಿಕಾದವರು ರೆಡಿ ಮಾಡ್ಕೊಳಕ್ಕೆ ಕೆಲವು ಕಾಲ ಬೇಕು. ಸೊ ಇದಾದ್ಮೇಲೆ ಮತ್ತೆ ಎಂದಿನಂತೆ ಈ ಯುದ್ಧ ಕಂಟಿನ್ಯೂ ಆಗೇ ಆಗತ್ತಿದೆ. ನೋಡಿ ಹೆಂಗೆ ಇರಾನ್ ರಷ್ಯಾ ಯುಕ್ರೇನ್ ಮಧ್ಯೆ ಎಲ್ಲಿ ನಿಂತೋಗಿದೆ, 4 ವರ್ಷದಿಂದ ಇನ್ನು ನಡೀತಾನೆ ಇದೆ. ಪುತಿನ್ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ರು ಅದೇನು ಯಾವುದು ನೀವು ಪ್ರೋಗ್ರೆಸ್ ಕಾಣ್ಲಿಲ್ಲ. ಸೊ ಅದು ನಡೀತಾನೆ ಇದೆ. ಎಲ್ಲೋ ಒಂದ್ ಕಡೆ ಸಡಲಿಸ್ತಾರೆ, ಯಾವಾಗ ಸಡಲಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ಕೆ. ನೋಡಿ, ಒಂದು ಈಗ ಅಣ್ವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಾತುಕತೆ ಸಂಧಾನ ಸಭೆ ಈಗ ಮುರಿದು ಬಿದ್ದಿರೋದು. ಅದರ ಜೊತೆಗೆ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ 2 ಅಂಶಗಳಿಂದ ಈಗ ಮಾತುಕತೆ ಮುರಿದು ಬಿದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ನಮ್ಮ ಷರತ್ತುಗಳಿಗೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಯುದ್ಧವನ್ನ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅಂತ.